ಭಾರತ್ ಮಾತಾ ಕಿ ಈಶ್ವರಪ್ಪನವರಿಗೆ ಬೆಳಿಗ್ಗೆ 11 ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಕರೆದಿದೆ. ಇಡೀ ಶಿವಮೊಗ್ಗ ನಗರದ ಅಷ್ಟು ಎಲ್ಲ ಬೂತ್ನವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ನೀವು ಪ್ರಮುಖರು ಬೂತ್ ಯಾರು ತೀರ್ಮಾನ ಮಾಡಿದಿರಿ ಅವರಂತೂ ಬೂತ್ನವ್ರು ಬರಲೇಬೇಕು. ಉಳಿದವರು ಬಂದರೆ ತಪ್ಪಿಲ್ಲ. ಮುಂದಿನ ಸಭೆಗಳು ಸಮಾವೇಶಗಳು ತುಂಬ ಆಗದಿದೆ. ಅವಾಗ ಎಲ್ಲರೂ ಹೆಚ್ಚಿನ ಸಮಯ ಕೊಡಬೇಕು. ನೀವು ಹೋದಲ್ಲಿ ಬಂದಲ್ಲೆಲ್ಲ ಈಶ್ವರಪ್ಪನವ್ರು ಓಟ್ ಕೊಡಬೇಕು, ಈ ಸರಿ ಗೆಲ್ಲಿಸ್ಬೇಕು ಅಂತ ಮಾತಾಡ್ತೀರ್ತಾರೆ ಜನ. ಮಾತಾಡ್ತೀಯಾರಾ? ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬಿಟ್ಟಿಲ್ಲ, ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಸಹಾಯ ತನಕನೂ ಈ ಪಾರ್ಟಿನೇ. ನರೇಂದ್ರ ಮೋದಿನ ರಕ್ತದ ಕಣಕಣವು ನಾನು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು. ಈ ಚುನಾವಣೆಯಲ್ಲಿ ಗೆಲ್ತೀನಿ, ಮೋದಿನ ಮತ್ತೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನನ್ನ ಕೈಯೇ ಎತ್ತುತ್ತೀನಿ. ಇಡೀ ಕ್ಷೇತ್ರದಿಂದ ಇದೇ ಅಭಿಪ್ರಾಯ ಇದೆ. ಈಶ್ವರಪ್ಪನವ್ರು ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳಿಸಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ನಿಮ್ಮ ಪ್ರತಿನಿಧಿಯ ನಾನು ಕೆಲಸ ಮಾಡ್ತೇನೆ. ಆಗ್ಬೋದಲ್ಲ? ಅದಕ್ಕೋಸ್ಕರ ಮಂಗಳವಾರ ದಯವಿಟ್ಟು ಬನ್ನಿ. ಮುಂದಿನ ಬಂದಾಗ ಯಾವ್ದಾವ ದಡ ಸುದ್ದಿ ಬರ್ತಾರೆ, ಸಮಯ ಇರಲ್ಲ. ಹಂಗಾಗಿ ಯಾರಿಗೆ ಒಬ್ರು ಕೊಟ್ಟರು ಕೂಡ ನನಗೆ ಹೇಳಿಲ್ಲ ಅಂತ ಕಾಯ್ಬೇಡಿ. ಎಲ್ಲರೂ ಬನ್ನಿ, ಕಾರ್ಯಕ್ರಮಗಳೇ ಭಾಗವಹಿಸ. ನನ್ನ ರಾಜಕೀಯ ಬದುಕು 1989ರಲ್ಲಿ ಮೊದಲನೇ ಬಾರಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದಾಗ ಕುರ್ಲೆ ಗುರುಪುರ ಈ ಭಾಗದ ಸುತ್ತಮುತ್ತಲು ಗ್ರಾಮದವರು ಅತಿ ಹೆಚ್ಚು ಲೀಡ್ ಕೊಟ್ಟಂಥ ಕ್ಷೇತ್ರ ಇದು. ಹಾಗಾಗಿ ಇವತ್ತಿನಿಂದ ನನ್ನ ಲೋಕಸಭಾ ಚುನಾವಣದ ಪ್ರಚಾರ ಆರಂಭ ಇವತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿಯ ನಾಗರಿಕರ, ರೈತರ ಎಲ್ಲರೂ ಆಶೀರ್ವಾದ ತಗೊಂಡು, ಇಲ್ಲಿಯ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ದೇವರ ಆಶೀರ್ವಾದ ತಗೊಂಡು ನನ್ನ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದೇನೆ. ಹಾಗಾಗಿ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಾಳೆ 26ನೇ ತಾರೀಕು ಶಿವಮೊಗ್ಗದಲ್ಲಿರೋಂಥ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಒಂದು ವಿಶೇಷ ಸಭೆನ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಕರೆದಿದ್ದೀವಿ 11 ಗಂಟೆಗೆ. ಅದಕ್ಕೂ ಕೂಡ ಆ ಬೂತ್ ಮಟ್ಟದ ಕಾರ್ಯಕರ್ತರು ಬರಬೇಕು ಅಂತ ಪ್ರಾರ್ಥನೆ ಕೂಡ ಮಾಡಿದ್ದೀನಿ. ನಾನೆಲ್ಲ ಇವಾಗ ಬೆಳಗ್ಗೆ ಖರ್ಚು ಮಾತಾಡಿದ್ದೆ. ಹೌದಾ? ಸಾಹೇಬ್ರ ಮನೆಗೆ ಹೋಗ್ಬೇಕಣ್ಣ, ಮಾತಾಡ್ಕೊತಾವ್ರಂತ ನೀವೇ ಬಂದ್ಬಿಟ್ಟು ನೀವು ಮಾಡ್ಬೇಕು ಅದನ್ನ.